ಮಡಿಕೇರಿಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯ ಹತ್ಯೆಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ರುಂಡ ಕಡಿದು ಹೊತ್ತೊಯ್ದಿದ್ದ ಪಾಗಲ್ ಕೊನೆಗೂ ಅರೆಸ್ಟ್ ಆಗಿದ್ದಾನೆ. ಜೊತೆಗೆ ರುಂಡವನ್ನ ಮರದ ಮೇಲೆ ಇರಿಸಿದ್ರ ಬಗ್ಗೆ ಕೂಡ ಮಾಹಿತಿ ಇದೆ. ಬೆಂಗಳೂರಿನಲ್ಲಿ ಕೆಎಸ್ ಅಧಿಕಾರಿಯ ಪತ್ನಿ ಸೂಸೈಡ್. ಹಾಸನದ ಪೆನ್ ಡ್ರೈವ್ ಪ್ರಕರಣದಲ್ಲಿ ರೋಚಕ ತಿರುವು. ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ವಕೀಲ ದೇವರಾಜೇಗೌಡ ಬಂಧನ. ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಾದ್ದು ಪತ್ತೆಯಾಗದ ಪ್ರಜ್ವಲ್. ಆರೋಪಿ ಪ್ರಜ್ವಲ್ ಹುಡುಕೊಟ್ಟವರಿಗೆ ಬಂಪರ್ ಬಹುಮಾನ. ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20. ಬಾಲಕಿಯ ರುಂಡ ಕತ್ತರಿಸಿದ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಬಾಲಕಿಯನ್ನ ಎಳೆದೊಯ್ದು ರುಂಡ ಕತ್ತರಿಸಿದಂತಹ ಪಾಗಲ್ ಪ್ರೇಮಿ ಪ್ರಕಾಶ್ ಇದೀಗ ಪೊಲೀಸರ ಅತಿಥಿಯಾಗಿದ್ದಾನೆ. ಬಾಲಕಿಯನ್ನ ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದಂತಹ ಪ್ರಕಾಶ್ ಕಾಡ್ನಲ್ಲಿ ಪತ್ತೆಯಾಗಿದ್ದಾನೆ. ವೀಣಾಳನ್ನ ಹತ್ಯೆ ಮಾಡಿದ ಬಳಿಕ ಈತ ರುಂಡ ಹಾಗೂ ಕೋವಿನೊಂದಿಗೆ ಪರಾರಿಯಾಗಿದ್ದ. 40ಕ್ಕೂ ಹೆಚ್ಚು ಪೊಲೀಸರು ಬಾಲಕಿಯ ರುಂಡಕ್ಕಾಗಿ ಶೋಧ ಕಾರ್ಯ ನಡೆಸಿದ್ರು. ಕೊನೆಗೂ ಹತ್ಯೆಯಾದಂತಹ ಮೀನಾ ರುಂಡವನ್ನ ಪೊಲೀಸರು ಪತ್ತೆ ಮಾಡಿದ್ದಾರೆ. ಇನ್ನು ಹತ್ಯೆ ನಡೆದ ಅಣತಿ ದೂರದಲ್ಲೇ ಬಾಲಕಿಯ ತಲೆ ಪತ್ತೆಯಾಗಿದೆ. ಕೊಲೆ ಮಾಡಿದ ಸ್ವಲ್ಪ ದೂರದಲ್ಲಿದ್ದಂತಹ ಮರದ ಮೇಲೆ ಇರಿಸಿದ್ದ. ಇನ್ನು ಮರದಲ್ಲಿದ್ದಂತಹ ರುಂಡವನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೇ ವೇಳೆ ರುಂಡ ಕಂಡು ಬಾಲಕಿ ಸಹೋದರ ಆಕ್ರೋಶ ಹೊರಹಾಕಿದ್ದಾನೆ. ಗನ್ ತೆಗೆದುಕೊಂಡು ಬಂದು ಆರೋಪಿಯನ್ನ ಶೂಟ್ ಮಾಡೋದಕ್ಕೆ ಮುಂದಾಗಿದ್ದಂತಹ ಅಣ್ಣ ದಿಲೀಪ್ನನ್ನ ಪೊಲೀಸರು ಸಮಾಧಾನ ಪಡಿಸಿದ್ದಾರೆ. ಇನ್ನು ಹತ್ಯೆಯಾದಂತಹ ಬಾಲಕಿಯ ಅಣ್ಣ ಇನ್ನಷ್ಟು ಸ್ಫೋಟಕ ಮಾಹಿತಿಯನ್ನ ಹೊರಹಾಕಿದ್ದಾನೆ. ಹಂತಕ ಪ್ರಕಾಶ್ಗೆ ಆತನ ಸ್ನೇಹಿತರು ಸಹಕಾರ ನೀಡಿದ್ರು ಅಂತ ದೂರಿದ್ದಾರೆ. ಹಾಗೆ ಹೇಳ್ಬಿಟ್ಟು ಮತ್ತೆ ಇಲ್ಲಿ ಹೆಂಗಿನ ತೆಗೆದ್ರೆ ಹಾಕ್ತೀನಿ, ಮದುವೆ 18 ವರ್ಷ ಆಗೋ ತನಕ ಮದುವೆ ಆಗಲ್ಲ ಅಂತ ಹೇಳಿದ್ರು. ಹೇಳ್ಬಿಟ್ಟು ಆಮೇಲೆ ಅವನು ಒಪ್ಕೊಂಡು 18 ವರ್ಷ ಆದಮೇಲೆ ಮದುವೆ ಮಾಡಿಕೊಡಿ, ಇವಾಗ ಹಿಂಗೆ ಮಾಡಿ ಹೇಳ್ಬಿಟ್ಟು ಆಮೇಲೆ ಎಲ್ಲ ಒಪ್ಕೊಂಡು ಮಾಡಿ. ಊರಲ್ಲಿ ಆಂತಕ ಅಂದರೆ ಅವನ ಹೊರಗಡೆ ಬಿಟ್ಟರೆ ಎಲ್ಲರಿಗೂ ಆಂತಕನೇ. ಯಾಕೆಂದರೆ ಅವನು ಒಂದು ನೇಣು ಹಾಕಬೇಕು, ಒಂದು ಇದು ಮಾಡಬೇಕು. ಈಗ ಅವನು ಹೊರಗಡೆ ಬಿಟ್ಟ ಮೇಲೆ ಅವರಿಗೆ ಯಾರಾದರೂ ಏನಾದರೂ ಮಾಡಿದರೆ ಏನು ಮಾಡೋಕೆ, ಅವನು ಏನಾದರೂ ಮಾಡಿದ್ರೆ ಏನು ಮಾಡೋಕ್ಕಾಗುತ್ತೆ? ಗ್ಯಾರಂಟಿ ಮಾಡೇ ಮಾಡ್ತಾನೆ. ಈಗ ಈ ರೀತಿ ಇಲ್ಲಿ ಅಂಥ ಚಿಕ್ಕ ಹುಡುಗಿನ ಕೊಚ್ಚಿ ಕೊಲೆ ಮಾಡಿದ್ಮೇಲೆ ಮಾಡದೇ ಇರುತ್ತಾನೆ, ಅವನು ಮಾಡಿಯೇ ಮಾಡ್ತಾನೆ. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ವಕೀಲ ದೇವರಾಜೇಗೌಡನನ್ನ ಪೊಲೀಸರು ಬಂಧಿಸಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಗ್ರಾಮಾಂತರ ಠಾಣೆ ಪೊಲೀಸರು ಗುಯಿಲಾಳ್ ಟೋಳ್ ಬಳಿ ಅರೆಸ್ಟ್ ಮಾಡಿದ್ದಾರೆ. ಲೈಂಗಿಕ ದೌರ್ಜನ್ಯ ಆರೋಪ ಎದುರಿಸ್ತಾ ಇರುವಂತಹ ದೇವರಾಜೇಗೌಡನನ್ನ ಹೊಳೆ ನರಸೀಪುರಕ್ಕೆ ಕರ್ಕೊಂಡು ಬಂದು ವಿಚಾರಣೆ ನಡೆಸಿದ್ದಾರೆ. ಇನ್ನು ದೇವರಾಜೇಗೌಡ ಕಾರ್ ಪರಿಶೀಲನೆ ನಡೆಸಿದಂತಹ ಪೊಲೀಸರು ಕಾರ್ನಲ್ಲಿದ್ದಂತಹ ಮೊಬೈಲ್ ವಶಕ್ಕೆ ಪಡ್ಕೊಂಡಿದ್ದಾರೆ. ಇತ್ತ ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಫೋಟೋ ಶೇರ್ ಮಾಡಿದ ಪ್ರಕರಣದಲ್ಲಿ ಕುದುರೆಮುಖ ಠಾಣೆಯಲ್ಲಿ ಯುವಕನೋರ್ವನ ವಿರುದ್ಧ ಕೇಸ್ ದಾಖಲಾಗಿದೆ. ಕಳಸಾ ತಾಲೂಕು ಸಂಸೆ ಸಮೀಪದ ಬಸ್ರಿಕಲ್ ಗ್ರಾಮದ ಪ್ರಜ್ವಲ್ ಎಂಬ ಯುವಕನ ವಿರುದ್ಧ ಕುದುರೆಮುಖ ಠಾಣೆಯಲ್ಲಿ ಐಪಿಸಿ ಸೆಕ್ಷನ್ 67 ಹಾಗೂ 67A ಅಡಿ ಎಫ್ಐಆರ್ ದಾಖಲಾಗಿದೆ. ಯುವಕ ಪ್ರಜ್ವಲ್ ಸೋಷಿಯಲ್ ಮೀಡಿಯಾದಲ್ಲಿ ಯುವತಿಯರ ಅಶ್ಲೀಲ ಫೋಟೋ ಹಾಗೂ ವಿಡಿಯೋಗಳನ್ನ ಶೇರ್ ಮಾಡಿದ್ದ ಜೊತೆಗೆ ಮಹಿಳೆಯರ ಖಾಸಗಿತನ ಹಾಗೂ ಗೌರವಕ್ಕೆ ಧಕ್ಕೆ ಆಗುವಂತಹ ಸಂದೇಶಗಳನ್ನ ಹಾಕಿದ್ದ. ಹಾಗಾಗಿ ಕುದುರೆಮುಖ ಪೊಲೀಸರು ಆತನನ್ನ ಬಂಧಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ದೇವರಾಜ್ ಅನ್ನುವ ವಕೀಲರು, ನಮ್ಮ ಪಕ್ಷದ ಮುಖಂಡರು ಇವರನ್ನು ಬಂಧನ ಮಾಡಿರುವುದು ಯಾವ ರೀತಿ ಇದರಲ್ಲಿ ರಾಜಕಾರಣ ನಡೆದಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟ ಆಗ್ತದೆ. ಸ್ವಾರ್ಥ ರಾಜಕಾರಣ, ಪಕ್ಷ ರಾಜಕಾರಣ. ಲೆಟರ್ ಬರೆದಿದ್ದು ದೇವರಾಜೇಗೌಡರು, ಪ್ರೆಸ್ ಮೀಟ್ ಮಾಡಿದ್ದು ದೇವರಾಜೇಗೌಡರು. ಅವರು ಕೆಲವು BJP ವರಿಷ್ಠರಿಗೆ ಕೊಟ್ಟಿದ್ದಾರಂತ ಅವರೇ ಹೇಳಿರೋದು. ಕಾಂಗ್ರೆಸ್ ಎಲ್ಲಿಂದ ಬಂತು? ಯಾಕೆ ಪದೇ ಪದೇ ಇವರು ಬರೇ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಇವೆರಡೇ ಹೆಸರು ಹೇಳ್ತಾ ಇದ್ರಲ್ಲ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ದಿನೇ ತಿರುವನ್ನ ಪಡ್ಕೊಳ್ತಾ ಇದೆ. ಎಸ್ಐಟಿ ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಆದರೆ ವಿದೇಶಕ್ಕೆ ಪರಾರಿಯಾಗಿರುವಂತಹ ಪ್ರಜ್ವಲ್ ಮಾತ್ರ ಪತ್ತೆಯಾಗಿಲ್ಲ. ಶೆಂಗನ್ ವೀಸಾ ಹೊಂದಿರುವಂತಹ ಪ್ರಜ್ವಲ್ ಯಾವ ದೇಶದ ಗಡಿಯನ್ನೂ ದಾಟಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಮಾಡಿರುವಂತಹ ಇಂಟರ್ಪೋಲ್ ಅಧಿಕಾರಿಗಳು ಪ್ರಜ್ವಲ್ ಯಾವ ದೇಶದಲ್ಲಿದ್ದಾರೆ ಅಂತ ಪತ್ತೆ ಹಚ್ಚೋದಕ್ಕೆ ಮುಂದಾಗಿದ್ದಾರೆ. ಇದೆಲ್ಲ ಮಾಹಿತಿಯನ್ನ ತಿಳ್ಕೊಂಡಿರುವಂತಹ ಪ್ರಜ್ವಲ್ ಒಂದು ದೇಶದ ಗಡಿಯಿಂದ ಮತ್ತೊಂದು ದೇಶಕ್ಕೆ ಹೋಗುವ ಪ್ರಯತ್ನವನ್ನೂ ಮಾಡಿಲ್ಲ. ಇದರಿಂದ ತನಿಖೆಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈಗಿರುವ ಮಾಹಿತಿ ಪ್ರಕಾರ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಸ್ವದೇಶಕ್ಕೆ ವಾಪಸ್ಸಾಗುವ ಸಾಧ್ಯತೆಗಳು ಕ್ಷೀಣಿಸಿವೆ. ಲೋಕಸಭೆ ಚುನಾವಣೆ ಮುಗಿದ ನಂತರವೇ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಮಾಜಿ ಸಚಿವ ರೇವಣ್ಣ ಮಹಿಳಾ ಅಪಹರಣದಲ್ಲಿ ಈಗಾಗಲೇ ಜೈಲು ಸೇರ್ಕೊಂಡಿದ್ದಾರೆ. ಇದೀಗ ಕಿಡ್ನಾಪ್ ಪ್ರಕರಣದಲ್ಲಿ ದೊಡ್ಡ ಸಂಕಷ್ಟ ಶುರುವಾಗಿದೆ. ಸಂತ್ರಸ್ತೆ ಮಾತ್ರ ಅಲ್ಲದೆ ಸಂತ್ರಸ್ತೆಯ ಮಗ ಮತ್ತು ಸಂತ್ರಸ್ತೆಯ ಪತಿಯೂ ಕೂಡ ನ್ಯಾಯಾಧೀಶರ ಮುಂದೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ಘಟನಾವಳಿಯ ಸಂಪೂರ್ಣ ಮಾಹಿತಿ ಕಾನೂನಾತ್ಮಕವಾಗಿ ಬಲಿಷ್ಠ ಆಗ್ತಾ ಇದೆ. ಜೊತೆಗೆ ಆರೋಪಿ ರೇವಣ್ಣಗೆ ಇದು ಮತ್ತಷ್ಟು ಸಂಕಷ್ಟ ತಂದಿಟ್ಟಿದೆ. ಇತ್ತ ಎಸ್ಐಟಿ ಅಧಿಕಾರಿಗಳು ಸಂತ್ರಸ್ತ ಮಹಿಳೆಯರಿಗೆ ದೂರು ನೀಡುವಂತೆ ಒತ್ತಡ ಹಾಕ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಎಸ್ಐಟಿ ಅಧಿಕಾರಿಗಳು ಆಂತರಿಕ ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಈ ಮಧ್ಯೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಪತ್ರ ಬರೆದಂತಹ ಮಹಿಳೆಗೆ ನೋಟಿಸ್ ಅನ್ನ ನೀಡಲಾಗಿದೆ. ಎಸ್ಐಟಿ ಮುಂದೆ ಹೇಳಿಕೆ ನೀಡುವಂತೆ ನೋಟಿಸ್ನಲ್ಲಿ ತಿಳಿಸಲಾಗಿದೆ.
ಪೆನ್ಡ್ರೈವ್ ಪ್ರಕರಣದ ಆರೋಪಿಯಾಗಿರುವ ಪ್ರಜ್ವಲ್ ನಾಪತ್ತೆಯಾಗಿ ದಿನಗಳೇ ಕಳೆದಿವೆ. ಎಸ್ಐಟಿ ವಿಚಾರಣೆಗೆ ಹಾಜರಾಗುವಂತೆ ಈಗಾಗಲೇ ಸಾಕಷ್ಟು ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಅಲ್ಲದೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಿ ಪ್ರಜ್ವಲ್ ಬರುವಿಕೆಗೆ ಕಾಯ್ತಾ ಇದ್ದಾರೆ. ಈ ಮಧ್ಯೆ ಆರೋಪಿ ಪ್ರಜ್ವಲ್ ಹುಡುಕೊಟ್ಟವರಿಗೆ ಬಂಪರ್ ಬಹುಮಾನ ಘೋಷಿಸಲಾಗಿದೆ. ಜನತಾ ಪಕ್ಷದಿಂದ ಸಂಸದ ಪ್ರಜ್ವಲ್ ರೇವಣ್ಣ ಅವರನ್ನ ಹುಡುಕೊಟ್ಟವರಿಗೆ 1 ಲಕ್ಷ ಬಹುಮಾನ ಅಂತ ಘೋಷಣೆ ಮಾಡಿದ್ದಾರೆ. ಆರೋಪಿ ಪ್ರಜ್ವಲ್ ಹುಡುಕುವಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿಫಲವಾಗಿದ್ದು, ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವರನ್ನ ಹುಡುಕೊಟ್ಟವರಿಗೆ 1 ಲಕ್ಷ ಬಹುಮಾನ ಕೊಡುವುದಾಗಿ ಪೋಸ್ಟರ್ ಅಂಟಿಸಿ ಜನತಾ ಪಕ್ಷದ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಪೋಸ್ಟರ್ ಅಂಟಿಸಿದ ಜನತಾ ಪಕ್ಷದ ಕಾರ್ಯಕರ್ತರನ್ನ ಪೊಲೀಸರು ಅರೆಸ್ಟ್ ಮಾಡಿ ಪೋಸ್ಟರ್ ತೆರವುಗೊಳಿಸಿದ್ರು. ಸರ್, ಕಳೆದ 15 ದಿವಸಗಳಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಹಿಡಿಯುವಂತಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವಿಫಲವಾಗಿದೆ. ಸೊ ಆ ಉದ್ದೇಶದಿಂದ ನಾವು ಜನತಾ ಪಕ್ಷದ ವತಿಯಿಂದ ಸಾರ್ವಜನಿಕರಿಗೆ ಒಂದು ಅರಿವು ಮೂಡಿಸ್ತಾ ಇದ್ದೀವಿ. ವಾಂಟೆಡ್ ಪ್ರಜ್ವಲ್ ರೇವಣ್ಣ ಒಂದು ವೇಳೆ ಸಿಕ್ಕರೆ ತಮಗೆ ನಮ್ಮ ಕಡೆಯಿಂದ, ನಮ್ಮ ಜನತಾ ಪಕ್ಷದ ವತಿಯಿಂದ 1 ಲಕ್ಷ ರೂಪಾಯಿ ಬಹುಮಾನವನ್ನ ಅವರಿಗೆ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಸೊ ಈ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ವಿಫಲವಾಗಿದೆ. ಸಂಸದ ಈಗಾಗಲೇ ಸಿಡಿ ಪ್ರಕರಣ ಆಗಿರ್ಬೋದು, ಮತ್ತೆ ಪೆನ್ಡ್ರೈವ್ ಪ್ರಕರಣ ಆಗಿರ್ಬೋದು, ಇವ್ರುಗಳು ಖಂಡಿತವಾಗೂ ಸಹ ಒಂದು ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿದ್ರು ಸಹ ರಾಜ್ಯ ಸರ್ಕಾರ ಅವರನ್ನ. ಮಂಡ್ಯದ ಕೆರಗೋಡು ಹನುಮಧ್ವಜ ವಿವಾದ ಮತ್ತೆ ಮುನ್ನೆಲೆಗೆ ಬಂದಿದೆ. ಹೋರಾಟದಲ್ಲಿ ಭಾಗಿಯಾಗಿದ್ದಂತಹ ಹಿಂದೂ ಕಾರ್ಯಕರ್ತರಿಗೆ ಪೊಲೀಸರು ರೌಡಿ ಶೀಟ್ ತೆಗೆಯುವ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಪೊಲೀಸರ ನೋಟಿಸ್ ವಿರೋಧಿಸಿ ಕೆರಗೋಡು ಗ್ರಾಮದಲ್ಲಿ ಹಿಂದೂ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಪೊಲೀಸರ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆಯನ್ನ ಕೂಗಿದ್ದಾರೆ. ದುರುದ್ದೇಶಪೂರ್ವಕವಾಗಿ ಈ ನೋಟಿಸ್ ನೀಡಲಾಗಿದೆ ಅಂತ ಆರೋಪ ಮಾಡಲಾಗಿದೆ. ಇನ್ನು ವಿಎಚ್ಪಿ ಮೈಸೂರು ಭಾಗದ ಸಹ ಕಾರ್ಯದರ್ಶಿ ಚಿಕ್ಕಬಳ್ಳಿ ಬಾಲು ಕಾರ್ತಿಕ್ ಹರೀಶ್ಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಈಗ ಮೊನ್ನೆ 4ನೇ ತಾರೀಕು ಯಾಕೋ ಕಡೆ ಸರ್ಕಾರಕ್ಕೆ, ಜಿಲ್ಲಾಡಳಿತಕ್ಕೆ ಇಲ್ಲಿ ಕೆರಗೋಡು ಶಾಂತಿಯುತವಾಗಿರಬೇಕಾದ್ರೆ ಇಷ್ಟ ಇಲ್ಲ ಅನಿಸ್ತಾ ಇದೆ ನನಗೆ. ಏಕಾಏಕಿ ಇವತ್ತು 4 ಜನ ರೌಡಿ ಶೀಟರ್ನ ನಿಮ್ಮ ಮೇಲೆ ಏಕೆ ತೆರಿಬಾರದು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಇದೊಂಥರ ಹಾಸ್ಯಾಸ್ಪದ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ರೌಡಿ ಶೀಟರ್ ತೆಗಿಬೇಕು ಅಂತಂದ್ರೆ ಕಾನೂನು ಅದರದೇ ಆದ ಗೈಡ್ಲೈನ್ ಇದೆ. ಇದೆಲ್ಲನ ಗಾಳಿಗೆ ತೂರಿ ಇವತ್ತು ಜಿಲ್ಲಾಡಳಿತದ ಒಂದು ಕೈಗೊಂಬೆಯಂತೆ ಏಕಾಏಕಿ ನಿಮ್ಮ ಮೇಲೆ ಯಾಕೆ ರೌಡಿ ಶೀಟರ್ ತೆಗಿಬಾರದು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಬೆಂಗಳೂರು ವಿವಿಯ ಜ್ಞಾನ ಭಾರತಿ ಆವರಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ದಾರೆ. ಹಾಸ್ಟೆಲ್ನಲ್ಲಿ ಕಳೆದ 2 ವರ್ಷದಿಂದಲೂ ನೀರಿನ ಸಮಸ್ಯೆ ಇದೆ. ಹಾಸ್ಟೆಲ್ ವಾರ್ಡನ್ ಕೂಡ ಸರಿ ಇಲ್ಲ ಅಂತ ವಿದ್ಯಾರ್ಥಿನಿಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದು, ಬೆಂಗಳೂರು ವಿಶ್ವವಿದ್ಯಾಲಯದ ಮುಖ್ಯ ರಸ್ತೆಯನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡ್ತಿದ್ದಾರೆ. ಸುಮಾರು 200 ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದು, ವಿವಿ ಕುಲಪತಿ ಸ್ಥಳಕ್ಕೆ ಬರೋವರೆಗೂ ಕದಡಲ್ಲ ಅಂತ ಪಟ್ಟು ಹಿಡಿದಿದ್ರು. ವಿದ್ಯಾರ್ಥಿಗಳು ರಸ್ತೆ ಬಂದ್ ಮಾಡಿದ್ರಿಂದ ಕೆಲ ಕಾಲ ಸಂಚಾರ ವ್ಯವಸ್ಥೆಯಲ್ಲಿ ಅಸ್ತವ್ಯಸ್ತ ಕೂಡ ಆಯಿತು. ಪೊಲೀಸರು ಸ್ಥಳಕ್ಕಾಗಮಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ರು. ಮೇನ್ ವಾಟರ್ ಪ್ರಾಬ್ಲಮ್ ನಮ್ಗಿರೋದು. ಇಲ್ಲಿ ಹಾಸ್ಟೆಲ್ಗೆ ವಾರ್ಡನ್ ಅಂತ ಯಾರು ಇಲ್ಲ, ಇದ್ರೂ ಅವ್ರು ಬರಲ್ಲ. ನಾವ್ ಇಲ್ಲಿವರೆಗೂ ನೋಡಿಲ್ಲ. ಮ್ಯಾನೇಜರ್ಗೆ ಏನಾನ ಹೇಳಿದ್ರೆ ಅವರು ಆಕ್ಷನ್ ತಗೊಳ್ಳಲ್ಲ. ಇರ್ರೆಸ್ಪಾನ್ಸಿಬಲ್, ಸಿಂಗ್ಲರ್ ಆಗಿ ಮಾತಾಡ್ತಾರೆ ಹುಡುಗಿರ್ನ. ನೀರಿಲ್ಲ ಸರ್, ನೀರ್ ಬಿಡಿ, ಬಟ್ಟೆ ಒಗಿಬೇಕು, ಎಲ್ಲ ಏನೇನೋ ಪ್ರಾಬ್ಲಮ್ಸ್ ಆಗ್ಬೇಕಂದ್ರೆ ಎಲ್ಲದಕ್ಕೂ ವಾಟರ್ ಬೇಕು ಸರ್. ಮೇನ್ ಕುಡಿಯಕ್ ನೀರಿಲ್ಲ. ನಿನ್ನೆ ವಾಟರ್ ಇಲ್ಲದೆ ಕುಡಿಯಕ್ಕೆ ಎಷ್ಟು ಪರದಾಡಿರು ಅಂತ ನಮ್ಗೆ ಗೊತ್ತು. ಎಕ್ಸಾಮ್ಸ್ ಟೈಮಲ್ಲಿ ಸರ್ ವಾಟರ್ ಬೇಕು, ಪವರ್ ಇಲ್ಲ, ಏನು ಇಲ್ಲ. ಏನ್ ಸರ್ ನಾವು ಮಾಡೋದು? ಯಾರಿಗೆ ಹೇಳೋದು ನಾವು? ವಾರ್ಡನ್ ಅಂತೂ ಇದುವರೆಗೂ ವಾರ್ಡನ್ ಯಾರು ಅಂತ ನನಗೆ ಗೊತ್ತೇ ಇಲ್ಲ ಸರ್. ಇಷ್ಟು ದೊಡ್ಡ ಸ್ಟ್ರೈಕ್ ನಡೆದಿದೆ, ಇವತ್ತು ವಾರ್ಡನ್ ಬಂದಿಲ್ಲ ಸರ್. ನೀಡಿ ವಾಟರ್ ಸಮಸ್ಯೆ ಸರ್, ಕ್ಲೀನಿಂಗ್ ಮೇನ್ ಸರ್. ಆಮೇಲೆ ಫುಡ್ ಫೆಸಿಲಿಟಿ ಸರ್, PhD ಅವ್ರಿಗೆ ಒಂಥರ ಮಾಡ್ತಾರೆ ಸರ್, ನಮಗೆ ಒಂಥರ ಫುಡ್ ಇದು ಮಾಡ್ತಾರೆ ಸರ್. ಕ್ಲೀನಿಂಗ್ ಇಲ್ಲ ಸರ್. ವಾಶ್ರೂಮ್ ಕ್ಲೀನ್ ಮಾಡಕ್ಕೆ ಅಂತ ಬರ್ತಾರೆ, ಅದು ನಾವು ಕರೆದ್ರೆ ಬರ್ತಾರೆ ಸರ್. ಇಲ್ಲ 1 ವೀಕ್ ಆಗಲಿ 1 ಮಂತ್ ಆಗಲಿ ಕ್ಲೀನ್ ಮಾಡಲ್ಲ ಸರ್. ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧನೇ ಪೊಲೀಸ್ ಕಾನ್ಸ್ಟೇಬಲ್ಗಳು ಧರಣಿ ನಡೆಸಿದಂತಹ ಘಟನೆ ಚಿಕ್ಕಬಳ್ಳಾಪುರ ಎಸ್ಪಿ ಕಚೇರಿ ಎದುರು ನಡೆದಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ನಿರಂತರ ಕಿರುಕುಳ ಆರೋಪ ಮಾಡಿರುವಂತಹ ಪೇದೆಗಳಾದಂತಹ ನರಸಿಂಹಮೂರ್ತಿ ಹಾಗೂ ಅಶೋಕ್ ಕುಟುಂಬ ಸಮೇತ ಧರಣಿ ನಡೆಸಿದ್ದಾರೆ. ತಮ್ಮದಲ್ಲದ ತಪ್ಪಿಗೆ ನಮ್ಗ್ಯಾಕೆ ಶಿಕ್ಷೆ ಅಂತ ಆಕ್ರೋಶ ಹೊರಗೆ ಹಾಕಿದ್ದಾರೆ. ಪತ್ನಿ ಮಕ್ಕಳೊಂದಿಗೆ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದಂತಹ ಪೇದೆಗಳು ಎಸ್ಪಿ DL ನಾಗೇಶ್ ಸ್ಥಳಕ್ಕೆ ಆಗಮಿಸುವಂತೆ ಪಟ್ಟು ಹಿಡಿದಿದ್ರು. ಬಳಿಕ ಸ್ಥಳಕ್ಕೆ ಆಗಮಿಸಿದಂತಹ ASP ಖಾಸಿಂ ಸಾಬ್ ಪೇದೆಗಳ ಮನವೊಲಿಸಿದ್ರು. SP ಅವರು ನಮ್ಗೆ ನ್ಯಾಯ ಕೊಡಿಸ್ಬೇಕು ಸರ್. ನಮ್ಮವರು 9 ತಿಂಗಳಿಂದ ಈ ಎಂಕ್ವೈರಿಯಲ್ಲಿ ತುಂಬ ನೋವು ತಿಂದಿದ್ದಾರೆ. ನಮಗೂ ನೆಮ್ಮದಿ ಇಲ್ಲ ಮನೆಯಲ್ಲಿ. ನಮಗೆ ನ್ಯಾಯ ಬೇಕು ಅಂತ ಬಂದಿದ್ದೀವಿ. ಮಾನಸಿಕವಾಗಿ ಅವರು ನೊಂದಿದ್ದಾರೆ, ಫ್ಯಾಮಿಲಿ ನಾವು ನೊಂದಿದ್ದೀವಿ. ನಮ್ಗೆ ನ್ಯಾಯ ಸಿಗಲಿ ಅಂತ ಇಲ್ಲಿ ಬಂದಿದ್ದೀವಿ ಸರ್. ತುಂಬ ಏನೋ ಮೆಂಟಲಿ ವೀಕ್ ಆಗಿಬಿಟ್ಟಿದ್ದಾರೆ. ಇನ್ನು ಮಂಚೇನಹಳ್ಳಿಯಲ್ಲಿದ್ದರು, ಅಲ್ಲಿ ಏನೋ ಕಿರುಕುಳ ಮಾಡ್ತಿದ್ರು. ಮತ್ತು ಇವಾಗ ಶಿಡ್ಲಘಟ್ಟಗೆ ಹಾಕಿದ್ರು. ರಿಸೈನ್ ಕೂಡ ಮಾಡೋಕ್ಕೆ ರೆಡಿ ಆಗಿದ್ರು ಅವರು, ಆದರೆ ಇವ್ರು ಆಕ್ಸೆಪ್ಟ್ ಮಾಡಲಿಲ್ಲ. ಮತ್ತು ಅದ್ರ ಶಿಡ್ಲಘಟ್ಟೆಗೆ ಹಾಕಿದ್ರು. ಅಲ್ಲಿ ಇವಾಗ ಚೆನ್ನಾಗೇ ಇತ್ತು. ನಿನ್ನೆ ಏನೋ ಡಿಪಾರ್ಟ್ಮೆಂಟ್ ಎಂಕ್ವೈರಿ ಅಂತ ಹೋದ್ರು. ರಾತ್ರಿಯಿಂದ ಊಟನೂ ಮಾಡಿಲ್ಲ, ಇವಾಗ ಟಿಫನ್ನು ಮಾಡಿಲ್ಲ. ತುಂಬ ನೊಂದ್ಬಿಟ್ಟಿದ್ದಾರೆ. ಅದರಿಂದ ಅಲ್ಲೇ ಹೋಗಿ ಮಾತಾಡೋಣ ನಡೀರಿ ಅಂತ ಕರ್ಕೊಂಡು ಬಂದಿದ್ದೀನಿ ಸರ್, ಅಷ್ಟೇ. ಬೆಂಗಳೂರಿನಲ್ಲಿ ಮಳೆ ಅವಾಂತರ ಸಾಕಷ್ಟಾಗಿದೆ. ರಾತ್ರಿ ಸುರಿದಂತಹ ಮುಂಗಾರು ಪೂರ್ವ ಭಾರೀ ಮಳೆಗೆ ಸಿಲಿಕಾನ್ ಸಿಟಿ ಮಂದಿ ತತ್ತರಿಸಿ ಹೋಗಿದ್ದಾರೆ. ಕಳೆದ ರಾತ್ರಿ ಸುರಿದಂತಹ ಬಿರುಗಾಳಿ ಮಳೆಗೆ RR ನಗರದ ಪೆಟ್ರೋಲ್ ಬಂಕ್ಗೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ದೀಪಾಂಜಲಿ ನಗರದಲ್ಲಿ ಬೃಹತ್ ಮರ ಹಾಗೂ ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ್ವು. ಇತ್ತ ಕೆಂಗೇರಿ, ನಾಗರಬಾವಿ ಸೇರಿ ಹಲವೆಡೆ ಬಿರುಗಾಳಿ ಸಹಿತ ಮಳೆಯಾಗಿದೆ. ಹಲವೆಡೆ ಮರಗಳು ಧರೆಗೆ ಉರುಳಿದ್ರೆ ವಾಹನಗಳು ಜಖಮಾಗಿವೆ.
ಬಿಸಿಲ ಬೇಗೆಯಿಂದ ಬಸವಳಿದಂತಹ ರಾಜ್ಯಕ್ಕೆ ವರುಣ ಕೊಂಚ ತಂಪೆರೆದಿದ್ದಾನೆ. ನಿನ್ನೆ ರಾತ್ರಿ ರಾಜ್ಯದ ಹಲವೆಡೆ ಮಳೆಯಾಗಿದ್ದು ಜನ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ರಾತ್ರಿ ಸುರಿದಂತಹ ಧಾರಾಕಾರ ಮಳೆಗೆ ಮನೆಯ ಮೇಲೆ ಬೃಹತ್ ಗಾತ್ರದ ಮರ ಬಿದ್ದು ಸಂಪೂರ್ಣ ಜಖಮಾಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದು ಮನೆಯಲ್ಲಿದ್ದ ಗೃಹೋಪಯೋಗಿ ವಸ್ತುಗಳು ಹಾನಿಯಾಗಿವೆ. ಇನ್ನು ತುಮಕೂರಿನಲ್ಲಿ 105 ಮಿಲಿಮೀಟರ್ ಮಳೆಯಾಗಿದ್ರೆ ಮೈಸೂರಿನಲ್ಲಿ 91 ಮಿಲಿಮೀಟರ್, ರಾಮನಗರದಲ್ಲಿ 89 ಮಿಲಿಮೀಟರ್, ಮಂಡ್ಯದಲ್ಲಿ 76 ಮಿಲಿಮೀಟರ್, ಬೆಳಗಾವಿಯಲ್ಲಿ 80 ಮಿಲಿಮೀಟರ್ನಷ್ಟು ಮಳೆಯಾಗಿದೆ. ಅಲ್ಲದೆ ಇವತ್ತು ಕೂಡ ಮಳೆಯ ಮುನ್ಸೂಚನೆ ಕೊಟ್ಟಿದ್ದು ಕೊಡಗು, ಚಿಕ್ಕಬಳ್ಳಾಪುರ, ಶಿವಮೊಗ್ಗ ಸೇರಿ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರೀ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಈ ಮಧ್ಯೆ ಮಳೆಗಾಗಿ ಹರಿಹರ ತಾಲೂಕಿನ ಮಲೆಬೆನ್ನೂರು ಗ್ರಾಮದಲ್ಲಿ ಮಹಾರುದ್ರಯಾಗ ಮಾಡಿ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡಲಾಗಿದೆ. ಮಳೆ ಇಲ್ಲದೆ ರೈತರು, ಜಾನುವಾರುಗಳು ತತ್ತರಿಸಿದ್ದು ಉತ್ತಮ ಮಳೆಯಾಗುವಂತೆ ಮಹಾರುದ್ರಯಾಗ ನೆರವೇರಿಸಲಾಗಿದೆ. ದೇಶಾದ್ಯಂತ ವರುಣನ ಆರ್ಭಟ ಜೋರಾಗಿದೆ. ಉತ್ತರಾಖಂಡದ ಗುಡ್ಡಗಾಡು ಪ್ರದೇಶದಲ್ಲಿ ರಾತ್ರಿ ಸುರಿದಂತಹ ಭಾರೀ ಮಳೆಗೆ 2 ಮೃತಪಟ್ಟಿದ್ದು ಹಲವರು ಗಾಯಗೊಂಡಿದ್ದಾರೆ. ಸಿರೋಗಡ ಬಳಿ ಭೂಕುಸಿತ ಸಂಭವಿಸಿರುವುದರಿಂದ ಬದ್ರಿನಾಥ ಋಷಿಕೇಶ ಹೆದ್ದಾರಿ ಬಂದ್ ಮಾಡಲಾಗಿದೆ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿರುಗಾಳಿ ಮಳೆಗೆ ಹಲವೆಡೆ ವಿದ್ಯುತ್ ಕಂಬ, ಮರಗಳು ಧರೆಗೆ ಉರುಳಿವೆ. ಪರಿಣಾಮ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಪಶ್ಚಿಮ ದೆಹಲಿಯ ದ್ವಾರಕಾ ಮೋರ್ ಉತ್ತಮ್ ನಗರ ವ್ಯಾಪ್ತಿಯಲ್ಲಿ ಬೃಹತ್ ಮರವೊಂದು ಬಿದ್ದು 2 ಸಾವನ್ನಪ್ಪಿದ್ದಾರೆ. 6 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಈ ಮಧ್ಯೆ ಮಳೆಯಿಂದಾಗಿ ಪ್ರತಿಕೂಲ ಹವಾಮಾನ ಉಂಟಾಗಿ ದೆಹಲಿ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಬೇಕಾಗಿದ್ದಂತಹ 9 ವಿಮಾನಗಳು ಜೈಪುರ ವಿಮಾನ ನಿಲ್ದಾಣದಲ್ಲಿ ಇಳಿದಿದೆ.